ನಮಸ್ಕಾರ ಸರ್. ನನ್ನ ಹೆಸರು ಶಿವಣ್ಣ ಅಂತ. ವಿಜಯನಗರ ಅರಣ್ಯ ಇಲಾಖೆ ದಿನಗೂಲಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಸರ್. ನಮ್ಮ ಬೇಡಿಕೆ ಇಷ್ಟೇ ಸರ್. ಕರ್ನಾಟಕ ರಾಜ್ಯದಲ್ಲಿ ಏನು ಅರಣ್ಯ ಇಲಾಖೆಯಲ್ಲಿ ಇರುವಂಥ 7,000ದಿಂದ 8,000 ದಿನಗೂಲಿ ನೌಕರರಾಗಿ ಕಾರ್ಯನಿರ್ವಹಿಸ್ತಿರುವಂಥ ಎಲ್ಲ ನೌಕರರಿಗೆ ಒಂದು ಬೇಡಿಕೆ, ದರಪಟ್ಟಿಯಂತೆ ಸಂಬಳ ಎಲ್ಲಿ ಕೊಡ್ತಾಯಿಲ್ಲ. ದರಪಟ್ಟಿಯಂತೆ ಸಂಬಳ ಕೊಡಬೇಕು. ಯಾರು 10 ವರ್ಷ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಹೆಚ್ಚುವರಿ ಕೊಡಬೇಕಂತ ಹೇಳಿದರು. ಇಲ್ಲಿವರೆಗೆ ಹೆಚ್ಚುವರಿ ಕೂಡ ಕೊಟ್ಟಿಲ್ಲ. ಆಮೇಲೆ ಈ 21-22ನೇ ಸಾಲಿನಲ್ಲಿ ನಮ್ಮ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಆದೇಶ ಹೊರಡಿಸಿದಂತೆ 10 ವರ್ಷ ಸೇವೆ ಸಲ್ಲಿಸಿದಂಥ ನೌಕರರಿಗೆ ಕ್ಷೇಮಾಭಿವೃದ್ಧಿ ಮಾಡ್ತೀವಿ ಕಳಿಸ್ರಂತ ಹೇಳಿದ್ರು. ನಾವು 2023ರಲ್ಲಿನೇ ನಾವು ಅರಣ್ಯ ಭವನಕ್ಕೆ ಕಳಿಸಿದ್ವಿ. ಇಲ್ಲಿವರೆಗೆ ಕೂಡ ಅವ್ರನ್ನ ಯಾವ ಕೂಡ ಕ್ಷೇಮಾಭಿವೃದ್ಧಿ ಮಾಡಿಲ್ಲ. ಇವೆಲ್ಲವೂ ಸೇರಿದಂತೆ ನಾವು ಕರ್ನಾಟಕ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ವಲಯಗಳಲ್ಲಿ, ಎಲ್ಲ ಸರ್ಕಲ್ಗಳಲ್ಲಿ, ಎಲ್ಲ ಡಿವಿಷನ್ಗಳಲ್ಲಿ ನಾವು ಎಲ್ಲ ನೌಕರದಾರನ ಸಭೆ ಸೇರಿಸಿ ನಾವು ಮುಂದಿನ ಹೋರಾಟ ಬಗ್ಗೆ ನಾವು ಯಾವ ರೀತಿ ಮಾಡಬೇಕು, ನಮ್ಮ ಹಕ್ಕನ್ನು ಪಡೆಯೋಗೋಸ್ಕರ ನಾವು ಹೋರಾಟ ಮಾಡ್ಬೇಕಂತೇಳಿ ಅದೊಂದು ತೀರ್ಮಾನ ಮಾಡೋ ಸಲುವಾಗಿ ನಾವು ಎಲ್ಲ ಜಿಲ್ಲೆಗಳಲ್ಲಿ ನಾವು ನೌಕರದಾರ ಒತ್ತಾಯ ಮಾಡಿ ನಮ್ಮನ್ನು ಕರೆಸಿದಂಥ ಸಂದರ್ಭದಲ್ಲಾಗಿರ್ಬೋದು ಮತ್ತು ನಮ್ಮ ಸ್ವಇಚ್ಛೆಯಿಂದ ಮಾಡಿದಂಥ 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಸಂಬಳ ಬಂದ್ರೆ ಹೌದು ಕಷ್ಟ ಆಗ್ತದೆ ಸರ್. 3 ತಿಂಗಳಿಗೊಮ್ಮೆ 4 ತಿಂಗಳು ಸರ್. ಇವತ್ತು ಹಡಗಲಿಯಲ್ಲಿ ಒಂದು ಉದಾಹರಣೆ ಹೇಳ್ತೀನಿ. 7 ತಿಂಗಳಾದರೂ ಕೂಡ ಒಬ್ಬರು ರಾಜು ಅಂತೇಳಿ ಅಲ್ಲಿ ವಲಯ ಅರಣ್ಯಾಧಿಕಾರಿ 7 ತಿಂಗಳಾದರೂ ಕೂಡ ಸಂಬಳ ಕೊಟ್ಟಿಲ್ಲ. ಸಂಬಳ ಕೇಳೋಕೆ ಹೋದ್ರೆ ಅವರು ಕೆಲಸ ಸಿಬ್ಬಂದಿ ಅವರಿಗೆ ತಾಕತ್ತು ಮಾಡ್ತಾರೆ. ಯಾವ ಸಂಬಳ ಕೇಳ್ತಾರೆ ಅವ್ನು ಕೆಲಸದಿಂದ ತೆಗಿರಿ ಅಂತ ಹೇಳುವಂಥ ಮಾತುಗಳು ಕೂಡ ಇವತ್ತು ನಾವು ಕೇಳ್ತಾ ಇದ್ದೀವಿ. ಇವತ್ತು ಇಲ್ಲಿ ನಾವು ಸಭೆ ಕರೆದ್ರು ಕೂಡ ಯಾವ ನೌಕರರನ್ನ ಅವ್ರು ಕಳಿಸಿಲ್ಲ. ಯಾರು ನೀವು ಹೋಗಂಗಿಲ್ಲ, ನಿಮ್ಮನ್ನು ಕೆಲಸದಿಂದ ತೆಗಿತೀನಿ ಅಂತ ಈ ರೀತಿ ದರ್ಪವನ್ನು ತೋರ್ತಿದ್ದಾರೆ ಅವರು. ದಯಮಾಡಿ ವಿಜಯನಗರ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮೇಡಮ್ ಅವರು ಹರಪನಹಳ್ಳಿ ವಲಯ ಅರಣ್ಯಾಧಿಕಾರಿಗಳಿಗೆ ಅವರು ಮಾಡ್ತಿರುವಂಥ ರೀತಿ ನೀತಿಗಳು ಸರಿಗಿಲ್ಲ. ಇದ್ರ ತಾವು ಗಮನ ಹರಿಸ್ಬೇಕಂತ ಮಾಧ್ಯಮದ ಮುಖಾಂತರ ನಾನೊಂದು ಮನವಿಯನ್ನು ಮಾಡ್ತಾಯಿದ್ದೀನಿ ಸರ್. ಶಿವಣ್ಣ ಸರ್, ನನ್ನ ಹೆಸರು ಚಂದ್ರಪ್ಪ ಅಂತೇಳಿ ಸರ್. ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ದಿನಗೂಲಿ ನೌಕರ ಸಂಘದ ರಾಜ್ಯಾಧ್ಯಕ್ಷರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರ ಸಂಘದ್ದು ರಿಜಿಸ್ಟರ್ಡ್ ಬೆಂಗಳೂರು. ಕಳೆದ 25 ವರ್ಷದಿಂದ ಅರಣ್ಯ ಇಲಾಖೆ ದಿನಗೂಲಿ ನೌಕರರ ಕೆಲಸ ಮಾಡ್ತಾಯಿದ್ದೀವಿ. ಸುಮಾರು ರಾಜ್ಯದಲ್ಲಿ 7ರಿಂದ 8,000 ಜನ ದಿನಗೂಲಿ ನೌಕರರಾಗಿ ವನ್ಯಜೀವಿ ವಿಭಾಗ, ಸಾಮಾಜಿಕ ವಿಭಾಗ, ಪ್ರಾದೇಶಿಕ ವಿಭಾಗದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಸರ್. ನಮ್ಗೆ ಇವತ್ತವರೆಗೂ ಯಾವುದೇ ರೀತಿ ಸೌಲಭ್ಯ, ಕ್ಷೇಮಾಭಿವೃದ್ಧಿ ಸೌಲಭ್ಯ ಆಗ್ಬೋದು, ಹೆಚ್ಚುವರಿ ಸೌಲಭ್ಯ ಆಗ್ಬೋದು, ಯಾವುದೇ ರೀತಿ ಅಧಿಕಾರಿಗಳು ಮಾಡಿಕೊಟ್ಟಿಲ್ಲ. ಮಾಡಿಕೊಟ್ತೀವಿ ಅಂತೇಳಿ ಸುಮಾರು ಸರಿ ಹಲವು ಬಾರಿ ಬೇಡಿಕೆ ಇಟ್ಟರು, ಇವತ್ತವರೆಗೆ ಯಾರೂ ಮಾಡಿಲ್ಲ. 2016ರಿಂದ CM ಆಗಿದ್ದ ಸಿದ್ದರಾಮಯ್ಯರಿಗೆ, ಆಮೇಲೆ ಬಸವರಾಜ ಬೊಮ್ಮಾಯಿ ಸರಿಗೆ, ಕುಮಾರಸ್ವಾಮಿ ಅವರಿಗೆ, ಬಸವರಾಜ ಬೊಮ್ಮಾಯಿ ಅವರಿಗೆ, ಕಾರ್ಮಿಕ ಇಲಾಖೆ ಸಂತೋಷ್ ಲಾಡ್ ಸಾಹೇಬರಿಗೆ, ಆಮೇಲೆ ಅಶೋಕ್ ಅಂತ ಅರಣ್ಯ ಸಚಿವರಾಗಿದ್ದರು ಅವರು, ಹರೇಬೈಲು ಸುಧಾಕರ್ ಇದ್ದರು, ಅವರಿಗೆ ಎಲ್ಲರಿಗೂ ಮನವಿ ಕೊಡ್ತಾ ಬಂದೀವಿ ಸರ್. ಇದ್ರ ಬಗ್ಗೆ ಯಾವುದೇ ಅಧಿಕಾರಿಗಳಾಗಲಿ, ಮಿನಿಸ್ಟ್ರುಗಳಾಗಲಿ, ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ವಹಿಸಿಲ್ಲ ಸರ್. ಯಥಾಸ್ಥಿತಿ ಇವ್ರು ಬಂದಂಗೆ ಇವ್ರು ಕೆಲಸ ಮಾಡ್ತಿದ್ದಾರೆ, ಹೋಗ್ತಿದ್ದಾರೆ, ಅದು ಆಗಂಗೆ ಆಗ್ತೈತಿ. ನಾವು ಕೊಟ್ಟಿರೋ ಮನವಿ ತಗೊಂತಾರೆ, ಸೈಡಿಗೆ ಬಿಸಾಕ್ತಾರೆ. ಇದ್ರ ಬಗ್ಗೆ ಸರ್ಕಾರನೂ, ಮುಂದಿನ ಕಾಂಗ್ರೆಸ್ ಸರ್ಕಾರ, ನಮ್ಮ DK ಶಿವಕುಮಾರ್ ಸರ್ ಅವರು ಹೆಚ್ಚಿನ ಗಮನ ಕೊಟ್ಟು ನಮ್ಮ ಬೇಡಿಕೆ ಈಗ ಕನಿಷ್ಠ ವೇತನ ಜಾರಿ ಮಾಡಲೇಬೇಕು ಸರ್. ಏನು ಕಾರ್ಮಿಕ ಇಲಾಖೆ ಪ್ರಕಾರ ಆದೇಶ ಹೊರಡಿಸಿದಾರೋ ಅದ್ರ ಪ್ರಕಾರ ಸುತ್ತೋಲೆನೂ ಆಗಿದೆ, ಆದೇಶನೂ ಆಗಿದೆ. ಅದ್ರ ಪ್ರಕಾರ ಕನಿಷ್ಠ ವೇತನ ಮಾಡಿಕೊಡ್ಬೇಕು ಸರ್. ಇಡೀ ರಾಜ್ಯ ವ್ಯಾಪ್ತಿ ಎಲ್ಲ ನೌಕರರಿಗೂ ಆ ಕನಿಷ್ಠ ವೇತನ ಜಾರಿ ಮಾಡಿಕೊಡ್ಬೇಕು ಸರ್. ನಮ್ಮ ಹೆಸರು ಚಂದ್ರಪ್ಪ.